ನಮಸ್ಕಾರ ಎಲ್ಲರಿಗೂ. ಇಂದು ಜಯ ಏಕಾದಶಿ. ಜಯ ಏಕಾದಶಿಯ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ವಿಷ್ಣು ಅಷ್ಟೋತ್ತರ ಶತನಾಮಾವಳಿಯನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಬನ್ನಿ. ಅಥ ಶ್ರೀ ಮಹಾವಿಷ್ಣುಮೂರ್ತಿ ಪ್ರೀತ್ಯರ್ಥಂ ಅಷ್ಟೋತ್ತರ ಶತನಾಮ ಪೂಜಾಂ ಕರಿಷ್ಯೆ. ಓಂ ನಾರಾಯಣಾಯ ನಮಃ, ಓಂ ನರಾಯ ನಮಃ, ಓಂ ಶೌರಿಣೇ ನಮಃ, ಓಂ ಚಕ್ರಪಾಣಯೇ ನಮಃ, ಓಂ ಜನಾರ್ದನಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ಜಗದ್ಯೋನಯೇ ನಮಃ, ಓಂ ವಾಮನಾಯ ನಮಃ, ಓಂ ಜ್ಞಾನಪಂಜರಾಯ ನಮಃ, ಓಂ ಶ್ರೀವಲ್ಲಭಾಯ ನಮಃ, ಓಂ ಜಗನ್ನಾಥಾಯ ನಮಃ, ಓಂ ಚತುರ್ಮೂರ್ತಯೇ ನಮಃ, ಓಂ ಚತುರ್ಭುಜಾಯ ನಮಃ, ಓಂ ದೇವದೇವಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಗರುಡಧ್ವಜಾಯ ನಮಃ, ಓಂ ನಾರಸಿಂಹಾಯ ನಮಃ, ಓಂ ಮಹಾತೇಜಸೇ ನಮಃ, ಓಂ ಸ್ವಯಂಭುವೇ ನಮಃ, ಓಂ ಭುವನೇಶ್ವರಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ದೇವಕೀಪುತ್ರಾಯ ನಮಃ, ಓಂ ಪಾರ್ಥಸಾರಥಯೇ ನಮಃ, ಓಂ ಅಚ್ಯುತಾಯ ನಮಃ, ಓಂ ಶಂಖಪಾಣಯೇ ನಮಃ, ಓಂ ಪರಂಜ್ಯೋತಿಷೇ ನಮಃ, ಓಂ ಆತ್ಮಜ್ಯೋತಿಷೇ ನಮಃ, ಓಂ ಅಚಂಚಲಾಯ ನಮಃ, ಓಂ ಶ್ರೀವತ್ಸಾಂಕಾಯ ನಮಃ, ಓಂ ಅಖಿಲಾಧಾರಾಯ ನಮಃ, ಓಂ ಸರ್ವಲೋಕಪತಯೇ ನಮಃ, ಓಂ ಪ್ರಭವೇ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ತ್ರಿಕಾಲಜ್ಞಾಯ ನಮಃ, ಓಂ ತ್ರಿಧಾಮ್ನೇ ನಮಃ, ಓಂ ಕರುಣಾಕರಾಯ ನಮಃ, ಓಂ ಸರ್ವಜ್ಞಾಯ ನಮಃ, ಓಂ ಸರ್ವಗಾಯ ನಮಃ, ಓಂ ಸರ್ವಾಯ ನಮಃ, ಓಂ ಸರ್ವೇಶಾಯ ನಮಃ, ಓಂ ಸರ್ವಸಾಕ್ಷಿಕಾಯ ನಮಃ, ಓಂ ಹಯಗ್ರೀವಾಯ ನಮಃ, ಓಂ ಹರಯೇ ನಮಃ, ಓಂ ಶಾರ್ಣಿಣೇ ನಮಃ, ಓಂ ಹರಿಕೇಶಾಯ ನಮಃ, ಓಂ ಹಲಾಯುಧಾಯ ನಮಃ, ಓಂ ಸಹಸ್ರಬಾಹವೇ ನಮಃ, ಓಂ ಅವ್ಯಕ್ತಾಯ ನಮಃ, ಓಂ ಸಹಸ್ರಾಕ್ಷಾಯ ನಮಃ, ಓಂ ಅಧೋಕ್ಷಜಾಯ ನಮಃ, ಓಂ ಗಜೇಂದ್ರಘ್ನೇ ನಮಃ, ಓಂ ಗಜಾರ್ತಿಘ್ನೇ ನಮಃ, ಓಂ ಕೇಶವಾಯ ನಮಃ, ಓಂ ಕೇಶಿಮರ್ದನಾಯ ನಮಃ, ಓಂ ಕೈಟಭಾರಯೇ ನಮಃ, ಓಂ ಅವಿದ್ಯಾರಯೇ ನಮಃ, ಓಂ ಕಾಮದಾಯ ನಮಃ, ಓಂ ಕಮಲೇಕ್ಷಣಾಯ ನಮಃ, ಓಂ ಕಂಸಶತ್ರವೇ ನಮಃ, ಓಂ ಅಘಶತ್ರವೇ ನಮಃ, ಓಂ ಕಾಕುತ್ಸ್ಥಾಯ ನಮಃ, ಓಂ ಖಗವಾಹನಾಯ ನಮಃ, ಓಂ ನೀಲಾಂಬರದ್ಯುತಯೇ ನಮಃ, ಓಂ ನಿತ್ಯಾಯ ನಮಃ, ಓಂ ನಿತ್ಯತೃಪ್ತಾಯ ನಮಃ, ಓಂ ನಿರಾಮಯಾಯ ನಮಃ, ಓಂ ನಿತ್ಯಾನಂದಾಯ ನಮಃ, ಓಂ ಸುರಾಧ್ಯಕ್ಷಾಯ ನಮಃ, ಓಂ ನಿರ್ವಿಕಾರಾಯ ನಮಃ, ಓಂ ನಿರಾಶ್ರಯಾಯ ನಮಃ, ಓಂ ಬ್ರಹ್ಮಣ್ಯಾಯ ನಮಃ, ಓಂ ಪೃಥ್ವೀನಾಥಾಯ ನಮಃ, ಓಂ ಪೀಠವಾಸಸೇ ನಮಃ, ಓಂ ಅಹಿಶಯನಾಯ ನಮಃ, ಓಂ ವೇದಗರ್ಭಾಯ ನಮಃ, ಓಂ ವಿಭವೇ ನಮಃ, ಓಂ ವಿಷ್ಣವೇ ನಮಃ, ಓಂ ಶ್ರೀಮತೆ ನಮಃ, ಓಂ ತ್ರೈಲೋಕ್ಯಭೂಷಣಾಯ ನಮಃ, ಓಂ ಯಜ್ಞಮೂರ್ತಯೇ ನಮಃ, ಓಂ ಅಮೇಯಾತ್ಮನೇ ನಮಃ, ಓಂ ವರದೇಶಾಯ ನಮಃ, ಓಂ ಸಹಾನುಜಾಯ ನಮಃ, ಓಂ ಜಿತೇಂದ್ರಿಯಾಯ ನಮಃ, ಓಂ ಜಿತಕ್ರೋಧಾಯ ನಮಃ, ಓಂ ಸಮದೃಷ್ಟಯೇ ನಮಃ, ಓಂ ಸನಾತನಾಯ ನಮಃ, ಓಂ ಭಕ್ತಪ್ರಿಯಾಯ ನಮಃ, ಓಂ ಜಗತ್ಪೂಜ್ಯಾಯ ನಮಃ, ಓಂ ಪರಮಾತ್ಮನೇ ನಮಃ, ಓಂ ಅಸುರಾಂತಕಾಯ ನಮಃ, ಓಂ ಸರ್ವಜ್ಞಾಯ ನಮಃ, ಓಂ ಸರ್ವಲೋಕೇಶಾಯ ನಮಃ, ಓಂ ಅನಂತಾಯ ನಮಃ, ಓಂ ಅನಂತವಿಕ್ರಮಾಯ ನಮಃ,
ಓಂ ಮಾಯಾಧಾರಾಯ ನಮಃ. ಓಂ ನಿರಾಧಾರಾಯ ನಮಃ. ಓಂ ಸರ್ವಾಧಾರಾಯ ನಮಃ. ಓಂ ಧರಾಧರಾಯ ನಮಃ. ಓಂ ನಿಷ್ಕಲಂಕಾಯ ನಮಃ. ಓಂ ನಿರಾಭಾಸಾಯ ನಮಃ. ಓಂ ನಿರ್ವಿಕಲ್ಪಾಯ ನಮಃ. ಓಂ ನಿರಂಜನಾಯ ನಮಃ. ಓಂ ವಿಶ್ವವಂದ್ಯಾಯ ನಮಃ. ಓಂ ಮಹಾಭಾಸಾಯ ನಮಃ. ಓಂ ಪುಣ್ಯಕೀರ್ತಯೇ ನಮಃ. ಓಂ ಪುರಾತನಾಯ ನಮಃ. ಶ್ರೀ ಮಹಾವಿಷ್ಣುಮೂರ್ತಯೇ ನಮಃ. ಇತಿ ಶ್ರೀ ಮಹಾವಿಷ್ಣು ಅಷ್ಟೋತ್ತರಶತನಾಮಾವಳಿ ಸಮಾಪ್ತಿ. ಸ್ನೇಹಿತರೆ, ಇದನ್ನು ಪ್ರತಿದಿನ ನಾವು ಹೇಳಿದರೆ ನಮಗೆ ಖಂಡಿತ ನಮಗೆ ಎಲ್ಲ ಮನೋಕಾಮನೆಗಳು ಪೂರ ಆಗುತ್ತವೆ. ಹಾಗೂ ನಮ್ಮ ಆಯುಷ್ಯ ಆರೋಗ್ಯದಲ್ಲಿ ತುಂಬಾ ವೃದ್ಧಿಯಾಗುತ್ತದೆ. ಇದು ಪ್ರತಿಯೊಬ್ಬರು ಮಾಡಲೇಬೇಕಾದ ಪ್ರತಿದಿನ ಓದಿದರೆ ನಮ್ಮ ಆಯುಷ್ಯ ಆರೋಗ್ಯ ಎಲ್ಲದೂ ವೃದ್ಧಿಯಾಗುತ್ತದೆ. ಇದು ಖಂಡಿತ ಸತ್ಯ. ಪ್ರತಿದಿನ ತುಂಬ ಹೊತ್ತು ವಿಷ್ಣು ಸಹಸ್ರನಾಮ ನಿಮಗೆ ಓದಲಿಕ್ಕಾದರೆ ತುಂಬ ಒಳ್ಳೆಯದು. ಅದು ಆಗಲಿಲ್ಲ ಅಂದರೆ ಇದನ್ನಾದರೂ ಖಂಡಿತ ಓದಿ, ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ ಆಗುತ್ತವೆ. ಏಕಾದಶಿ ಎಂದು ಒಂದೇ ಅಲ್ಲ, ಪ್ರತಿದಿನ ಓದಿದರೆ ತುಂಬ ಒಳ್ಳೆಯದಾಗುತ್ತದೆ. ಮನೆ ಮಂದಿಗೆಲ್ಲ ಒಳ್ಳೆಯದಾಗುತ್ತದೆ, ಮನೆಗೆ ತುಂಬ ಒಳ್ಳೆಯದಾಗುತ್ತದೆ. ಸ್ವಲ್ಪ ಏನಾದರೂ ನಮಗೆ ಹುಷಾರಿಲ್ಲ, ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಖಂಡಿತ ಇದನ್ನು ಓದಲೇಬೇಕು. ಆರೋಗ್ಯ ಚೆನ್ನಾಗಾಗುತ್ತದೆ ಅಂತ ನನಗೆ ದೊಡ್ಡವರು ಬಲ್ಲವರು ಹೇಳಿದ್ದಾರೆ. ಈ ಸ್ತೋತ್ರವನ್ನು ನಾವು ಹೇಳಲಿಕ್ಕಾಗಿಲ್ಲ ಅಂದರೆ ಕೇಳಿದರೂ ಅಷ್ಟೇ ನಮಗೆ ಪುಣ್ಯ ಬರುತ್ತದೆ ಮತ್ತು ನಮ್ಮ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇದನ್ನು ಕೇಳಿದ್ದಕ್ಕಾಗಿ.